ಎಲ್ಲರಿಗೂ ಆರೋಗ್ಯಕರವಾದ ಬಾಣಂತಿಯರಿಗೆ ಇನ್ನೂ ಆರೋಗ್ಯಕರವಾದ ಮೆಂತೆ ಸೊಪ್ಪಿನ ಕಡುಬು ತೋರಿಸ್ಕೊಡ್ತೀನಿ. ಅದಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಬಟ್ಲು ಥರ ಚಿಕ್ಕ ಬಟ್ಲು ಥರ ಹೌದು. ಇದೆ ಈ ಥರ. ಇದೊಂಥರ ನನಗೆ ಹೆಂಗೆ ಕಾಣಿಸ್ತಾ ಇತ್ತು ಗೊತ್ತಾ? ಕೇಸರಿ, ಬಿಳಿ, ಹಸಿರು. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ತೆ. ಎಲ್ರಿಗೂ ನಮಸ್ಕಾರ. ಅಮ್ಮ, ನಮಗಿವತ್ತೇನು ತೋರಿಸ್ಕೊಡ್ತೀರಾ? ಎಲ್ಲರಿಗೂ ಆರೋಗ್ಯಕರವಾದ ಬಾಣಂತಿಯರಿಗೆ ಇನ್ನೂ ಆರೋಗ್ಯಕರವಾದ ಮೆಂತೆ ಸೊಪ್ಪಿನ ಕಡುಬು ತೋರಿಸ್ಕೊಡ್ತೀನಿ. ಮೆಂತೆ ಸೊಪ್ಪಿನ ಕಡುಬು ಕೇಳೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಿದ್ರೆ ತಡ ಯಾಕೆ ವೀಕ್ಷಕರೇ, ಬನ್ನಿ ಇದಕ್ಕೇನೇನು ಬೇಕು ಅಂತ ನೋಡೋಣ. ಮೆಂತೆ ಸೊಪ್ಪು 1 ಕಟ್ಟು, ಗೋಧಿ ಹಿಟ್ಟು 1 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಅಚ್ಚು ಖಾರದ ಪುಡಿ 3 ರಿಂದ 4 ಸ್ಪೂನು, ಜೀರಿಗೆ ಸ್ವಲ್ಪ, ಸಾಸಿವೆ ಸ್ವಲ್ಪ, 4 ರಿಂದ 5 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು, ಕರಿಬೇವು ಸ್ವಲ್ಪ, ಎಣ್ಣೆ ಒಗ್ಗರಣೆಗೆ ಬೇಕಾಗುವಷ್ಟು, ತುಪ್ಪ 3 ರಿಂದ 4 ಟೀ ಸ್ಪೂನು. ಮೊದಲಿಗೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನು ಉಪ್ಪು, 4-5 ಸ್ಪೂನು ಖಾರದ ಪುಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಚಪಾತಿ ಹಿಟ್ಟಿಗಿಂತ ಗಟ್ಟಿರಬೇಕು. ಅದಕ್ಕೆ ನೋಡ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂತ ನೋಡ್ಕೊಂಡು ಹಾಕ್ಕೋಬೇಕು. ಈ ಥರ ಗಟ್ಟಿ ಕಲಸಿ ಆದಮೇಲೆ ಒಂದು 5 ನಿಮಿಷ ಈ ಥರ ಬಟ್ಟೆ ಮುಚ್ಚಿ ಇಡಬೇಕು. ಈಗ 5 ನಿಮಿಷ ಆದಮೇಲೆ ಕಡುಬು ಮಾಡ್ಕೊಳ್ತೀನಿ. ಸಣ್ಣ ಚಪಾತಿ ಹಿಟ್ಟಿನ ಸೈಜ್ಗೆ ಇದನ್ನು ಮುರ್ಕೊತಾ ಇದ್ದೀನಿ. ಪೀಸ್ ಮಾಡ್ಕೊಂಡು ಇವಾಗ ಇದು ಭಾಳ ಹೆಲ್ದಿ ಫುಡ್. ಇದು ಬಾಣಂತಿಯರಿಗೆ ಗೋಧಿ ಹಿಟ್ಟು ಮೆಂತೆ ಸೊಪ್ಪು. ಯಾವ ರೀತಿಯ ಲಾಭಗಳಾಗ್ತಾವಮ್ಮ ಬಾಣಂತಿಯರಿಗೆ ಈ ಮೆಂತೆ ಸೊಪ್ಪಿನ ಕಡುಬನ್ನು ಸೇವಿಸೋದ್ರಿಂದ? ಇದು ಎದೆ ಹಾಲು ಉಣಿಸೋ ಬಾಣಂತಿಯರಿಗೆ ಹಾಲು ಜಾಸ್ತಿ ಆಗುತ್ತೆ. ಕೆಲವರಿಗೆ ತಾಯಂದ್ರಿಗೆ ಹಾಲು ಕಡಿಮೆ ಇರುತ್ತೆ. ಹೌದು. ಅಂಥವ್ರಿಗೆ ಇದನ್ನು ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿ ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪು ಹಾಕಿ ಇದನ್ನು ಮಾಡಿದ್ರೆ ಇದು ಆಗುತ್ತೆ, ಹಾಲು ಜಾಸ್ತಿ ಆಗುತ್ತೆ ಅವ್ರಿಗೆ. ಈ ಥರ ಸಣ್ಣ ಚಿಕ್ಕ ಪೀಸ್ ಮಾಡ್ಕೊಳೋದು. ಇದೇ ಥರ ಎಲ್ಲದನ್ನು ಉಳಿದ ಹಿಟ್ಟಿನಲ್ಲೂ ಇದೇ ಥರ ಮಾಡ್ಕೊಳ್ತೀನಿ. ಈ ಥರ ಈ ಉಳ್ಳಿ ತಗೊಂಡು ಈ ಥರ ಪ್ರೆಸ್ ಮಾಡಿ ಹಿಂಗೆ ಮಾಡಿ ಹಾಕೋದು. ಹಂಗಂದ್ರೆ ಚೆನ್ನಾಗಿ ಬೇಯುತ್ತೆ ಕಡುಬು. ಈ ಥರ ಒತ್ತಬೇಕು. ಬಟ್ಲು ಥರ ಚಿಕ್ಕ ಬಟ್ಲು ಥರ ಹೌದು. ಇದೆ ಈ ಥರ ಹೆಂಗೆ ಪ್ರೆಸ್ ಮಾಡ್ಕೊಳ್ಳೋದು. ಒಂದೇ ಅಳತೆಯಲ್ಲಿದ್ದರೆ ಇವು ಬಟ್ಲುಗಳು ಚೆನ್ನಾಗಿ ಬೇಯುತ್ತೆ. ಹಾಗೆ ಮುಂದೆ ನೀವು ಹಾಕುವಂಥ ಒಗ್ಗರಣೆ ಇದೆಯಲ್ಲ ಅದು ಕೂಡ ಎಲ್ಲ ನೀಟಾಗಿ ಕಡುಬುಗಳಿಗೂ ನೀಟಾಗಿ ಹತ್ತುತ್ತೆ. ನಿಮಗೆ ಈ ಥರ ಮಾಡ್ಕೊಳಕ್ಕಾಗದೇ ಇದ್ದರೆ ಚಪಾತಿ ಥರ ಉಳ್ಳೆ ಮಾಡ್ಕೊಂಡು ಮಣೆ ತುಂಬ ಉದ್ದುಕೊಂಡು ಅದನ್ನು ಶಂಕರಪಾಳೆ ಥರ ಕಟ್ ಮಾಡಿ ಕುದಿಯೋ ನೀರಿನಲ್ಲಿ ಹಾಕಿ ಒಗ್ಗರಣೆ ಹಾಕೋದು. ನಾನು ಮೊದಲೇ ಗ್ಯಾಸ್ ಮೇಲೆ ನೀರು ಕುದಿಯೋಕ್ಕಿಟ್ಟಿದ್ದೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಅದರಲ್ಲಿ ನಾನೆಲ್ಲ ಕಡುಬುಗಳನ್ನು ಹಾಕ್ತಾ ಇದ್ದೀನಿ. ಈಗ ಕಡುಬೆಲ್ಲ ಹಾಕಿದ ಮೇಲೆ ಇದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಯಾಕಂದರೆ ಅವು ಯಾವ ಅಂಟ್ಗಳಲ್ಲ, ಕಡುಬುಗಳು ಅಂಟಲ್ಲ ಒಂದಕ್ಕೊಂದು. ಈಗ ಇದು 10 ನಿಮಿಷ ಬೇಯಲಿ. ಅದಕ್ಕೆ ಮುಚ್ತೀನಿ ಒಂದು 10 ನಿಮಿಷ. ಫುಲ್ ಮುಚ್ಚಬಾರ್ದು, ಉಕ್ಕಿಬಿಡುತ್ತೆ. ಸ್ವಲ್ಪ ಗ್ಯಾಪ್ ಕೊಟ್ಟು ಮುಚ್ಚ. ಈಗ ಮಧ್ಯ ಸ್ವಲ್ಪ ಮುಚ್ಚಳ ತೆಗೆದು ಈ ಥರ ಇದು ಮಾಡಿ ಕೈ ಆಡಿಸ್ತಾ ಇರ್ಬೋದು.
ಈಗ 10 ನಿಮಿಷ ಕುದ್ದಾಗಿದೆ. ಇದು ನೀರು ಹೆಚ್ಚಾಗಿರೋದನ್ನ ಈ ಥರ ಬಸ್ಕೋಬೇಕು. ಸ್ವಲ್ಪ ಉಳಿಸ್ಕೋಬೇಕು. ಇಷ್ಟಿರಲಿ, ಇಷ್ಟು ಸ್ವಲ್ಪ ನೀರು ಉಳಿಬೇಕು. ಹೌದು, ಸ್ವಲ್ಪ ನೀರು ಉಳಿಬೇಕು. ಕಡುಬನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊತೀನಿ. ಓಕೆ, ಮೊದಲಿಗೆ ಎಣ್ಣೆ ಹಾಕ್ಕೊಳ್ತೀನಿ. ಲೆಸನ್ ನಂಬರ್ 1. ಗ್ಯಾಸ್ ಆನ್ ಮಾಡ್ಕೊಂಡಿದ್ದಿರ್ತಾನೆ. ಹೌದು. ಎಸ್. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಅವು ಪಟ ಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದೆ. ಸ್ವಲ್ಪ ಕರಿಬೇವು, ಹಸಿ ವಾಸನೆ ಹೋದ್ಮೇಲೆ ಈಗ ಸೊಪ್ಪು ಹಾಕ್ಕೊಳ್ತಾ ಇದೆ. ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಹೌದು, ಬಾಡಿಸ್ಕೋಬೇಕು. 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದೆ. ಓಕೆ, ಹಿಟ್ಟನ್ನು ಕಲಿಸ್ಕೊಳ್ಳೋವಾಗ ಒಂದು ಸ್ವಲ್ಪ ಹಾಕಿದ್ರಿ. ಅಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೆ. ಇಲ್ಲಿ 1-2 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತೀನಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಸಿ ಖಾರ ಕೊಡಂಗಿಲ್ಲಲ್ಲ ಬಾಣಂತಿಯರಿಗೆ. ಹೌದು ಹೌದು, ಒಣ ಖಾರದ ಪುಡಿನೇ. ಹಸಿ ಖಾರ ಆಸಿಡಿಟಿ, ಒಣ ಖಾರ ಏನು ಒಳ್ಳೆಯದು, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈಗ ಬೇಯಿಸಿರೋ ಕಡುಬು ಇದರಲ್ಲಿ ಮಿಕ್ಸ್ ಮಾಡ್ಕೊಂತೀವಿ. ಇದು ಇದ್ರ ಜೊತೆ ಬೇಯಬೇಕು ಇನ್ನು ಸ್ವಲ್ಪ. ಇದೊಂಥರ ನನಗೆ ಹೆಂಗೆ ಕಾಣಿಸ್ತಾ ಇತ್ತು ಗೊತ್ತಾ? ಕೇಸರಿ, ಬಿಳಿ, ಹಸಿರು. ಹೌದು ಅಲ್ವಾ? ಹೌದು ಹೌದು. ಬೆಳ್ಳುಳ್ಳಿ ಬಿಳಿ, ಕಡುಬು ಕೇಸರಿ, ಸೊಪ್ಪು ಹಸಿರು. 1-2 ಸ್ಪೂನು ತುಪ್ಪ ಹಾಕ್ತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ಹಾಕ್ರಮ್ಮ. ಸ್ವಲ್ಪ ಚಳಿ ಇರೋದ್ರಿಂದ ಹೆತ್ತು ಬಿಡ್ತು ನೋಡ್ರಿ ತುಪ್ಪ. ಕರಗಿಸಿಟ್ಕೊಂಡಿದ್ದೆ. ಚಳಿ ಇದೆ, ಆದರೆ ಈ ಚಳಿಗೆ ಇಂಥ ತಿಂಡಿ ಭಾರಿ ಮಜಾ ಕೊಡುತ್ತರಮ್ಮ. ಹೌದು. ಈಗ ಸಣ್ಣ ಮಾಡಿ ಸ್ವಲ್ಪ ಹೊತ್ತು ಬಾಗಿಸ್ತೇನೆ. ಈ 1-2 ನಿಮಿಷ ಆದಮೇಲೆ ಇದನ್ನು ತೆಗೆದು ಇನ್ನೊಂದು ಸರಿ ಕೈ ಆಡಿಸ್ತಾ ಇದ್ದೀನಿ. ಹೌದು, ಇದು ಒಂದಕ್ಕೊಂದು ಅಂಟಲ್ಲ, ಚೆನ್ನಾಗಿ ಬೆಂದಿರುತ್ತೆ. ಸೊಪ್ಪು ಬೆಂದಿದೆ, ಬೆಳ್ಳುಳ್ಳಿ ಬೆಂದಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಆಫ್ ಮಾಡ್ತೀನಿ. ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಕಡುಬು ಮಾಡಿಕೊಟ್ಟಿದ್ದೀನಿ. ಹೇಗಿದೆ ಅಂತ ತಿಂದು ಹೇಳಪ್ಪ. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಮೆಂತ್ಯ ಸೊಪ್ಪಿನ ಕಡುಬು ಯಾವ ರೀತಿಯ ರುಚಿಯನ್ನು ಕೊಡುತ್ತೆ ಅಂತ ನೋಡೋಣ. ಮೇಲ್ನೋಟಕ್ಕೆ ಇದು ನಾನಾಗಲೇ ಹೇಳಿದ ಹಾಗೆ ಟ್ರೈ ಕಲರಲ್ಲಿ, ಅಂತಂದರೆ ಕೇಸರಿ, ಬಿಳಿ, ಹಸಿರು, ಈ ರೀತಿ ಅಟ್ರಾಕ್ಟಿವ್ ಆಗಿ ಕಂಡು ಬರ್ತಾ ಇದೆ. ಕಡುಬು ತುಂಬಾ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಸೊಪ್ಪಿನ ಜೊತೆ ಕಡುಬಿಗೆ ಇವರು ಹಾಕಿರುವಂತಹ ಒಗ್ಗರಣೆಯ ಫ್ಲೇವರ್ ತುಂಬಾ ಅತ್ಯದ್ಭುತವಾಗಿ ಅಂಟ್ಕೊಂಡಿದೆ ಅಂತಲೇ ಹೇಳಬಹುದು. ಬಹಳ ರುಚಿಯಾಗಿ ಬಂದಿದೆ. ಬೆಳ್ಳುಳ್ಳಿನೂ ಅಷ್ಟೇ ಒಳ್ಳೆ ರುಚಿ ಕೊಡ್ತಾ ಇದೆ. ತುಂಬಾ ಅತ್ಯದ್ಭುತವಾಗಿದೆ ಈ ಮೆಂತ್ಯ ಸೊಪ್ಪಿನ ಕಡುಬು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಮನೆ ಮಂದಿಗೆಲ್ಲ ಇದು ಇಷ್ಟ ಆಗುತ್ತೆ. ಇದು ಅತ್ಯಂತ ಆರೋಗ್ಯಕರನೂ ಹೌದು. ವಿಶೇಷವಾಗಿ ಬಾಣಂತಿಯರಿಗೆ ಇದು ಹೇಳಿ ಮಾಡಿಸಿದಂತಹ ತಿಂಡಿ ಅಂತ ಅಮ್ಮ ಹೇಳಿದರು. ವೀಕ್ಷಕರೇ, ದಯವಿಟ್ಟು ನಮ್ಮ ಈ ಪ್ರಯತ್ನವನ್ನು, ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸುವುದರ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.